ಸಿಎಂ ಸಿದ್ದರಾಮಯ್ಯನವರು ಲಿಂಗಾಯತರ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಹೇಳಿ ವೀರಶೈವ ಸ್ವಾಮೀಜಿಗಳು ಒಂಥರ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗಾಗಿನೇ ಬಹಳಷ್ಟು ಕುತೂಹಲ ಇತ್ತು, ಸಿಎಂ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಹೋಗ್ತಾರಾ ಇಲ್ವಾ ಅಂತ ಹೇಳಿ. ನಮ್ಮನ್ನು ವಿರೋಧ ಕಟ್ಟಿಕೊಂಡು ಕಳೆದ ಬಾರಿ ನೀವು ಅನುಭವಿಸಿದಿರಿ, ಈ ಬಾರಿಯೂ ಕೂಡ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಅಂದಿದ್ರು. ಆದರೆ ವಿರೋಧದ ಮಧ್ಯೆಯೂ ಕೂಡ ಬಸವ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಸಿಎಂ ಹಾಜರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ವಿಭೂತಿ ಬಳಿದು ಹಾರ ಹಾಕಿ ಸನ್ಮಾನಿಸಲಾಗಿದೆ. ಸಿದ್ದರಾಮಯ್ಯಗೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಸನ್ಮಾನವನ್ನ ಮಾಡಿರೋದು. ಅದ್ದೂರಿ ಸನ್ಮಾನದಲ್ಲಿ 300ಕ್ಕೂ ಹೆಚ್ಚು ಮಠಾಧೀಶರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. 5 ಪ್ರಮುಖ ನಿರ್ಣಯಗಳನ್ನ ಮಠಾಧಿಪತಿಗಳ ಒಕ್ಕೂಟ ಕೈಗೊಂಡಿದೆ. ವಿರೋಧದ ಮಧ್ಯೆಯೂ ಕೂಡ ಬಸವ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಹಾಜರಾಗಿರೋದು. ಸಿಎಂ ಸಿದ್ದರಾಮಯ್ಯಗೆ ವಿಭೂತಿ ಬಳಿದು ಹಾರ ಹಾಕಿ ಸನ್ಮಾನಿಸಲಾಗಿದೆ. ಸಿದ್ದರಾಮಯ್ಯನವರಿಗೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಸನ್ಮಾನವನ್ನ ಮಾಡಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ವೀರಶೈವ ಸ್ವಾಮೀಜಿಗಳು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮಕ್ಕೆ ನೀವು ಹೋಗಬಾರದು ಅಂತಾನೆ ಹೇಳಿದ್ರು, ಮನವಿಯನ್ನ ಕೂಡ ಮಾಡಿಕೊಂಡಿದ್ರು, ಆ ಮುಖೇನ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆಲ್ಲ ಕ್ಯಾರೆ ಅಂದಿಲ್ಲ. ಬಹಳ ಸ್ಪಷ್ಟ ಅಲ್ವಾ? ಕ್ಯಾರೆ ಅಂದಿಲ್ಲ ಅನ್ನೋ ಪದವನ್ನು ಬಳಸೋದಕ್ಕೂ ಕೂಡ ಏನು ಹಿಂದೆ ಮುಂದೆ ನೋಡಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಹಂಗೇನಾದ್ರೂ ಇದ್ದಿದ್ರೆ ಮಾತಾಡ್ಬೋದಾಗಿತ್ತು. ಇದ್ರ ಬಗ್ಗೆ ಮಾತಾಡಿಲ್ಲ, ಏನೂ ಸ್ಪಷ್ಟನೆ ಕೊಟ್ಟಿಲ್ಲ, ಸೀದಾ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ವೀರಶೈವ ಲಿಂಗಾಯತ ಸ್ವಾಮಿಗಳ ಬೆದರಿಕೆಗೆ ಡೋಂಟ್ ಕೇರ್, ಸಮಾವೇಶಕ್ಕೆ ಹೋಗಬೇಡಿ ಅಂತ ಮಠಾಧೀಶರು ಎಚ್ಚರಿಕೆಯನ್ನ ನೀಡಿದ್ರು. ಸಿಎಂಗೆ ಎಚ್ಚರಿಕೆ ನೀಡಿದ ಶಿರಹಟ್ಟಿಯ ದಿಂಗಾಲೇಶ್ವರ ಸ್ವಾಮೀಜಿ, ವಿವಿಧ ಮಠಾಧೀಶರ ಪರವಾಗಿ ಸಮಾವೇಶಕ್ಕೆ ಹೋಗದಂತೆ ಆಗ್ರಹಿಸಲಾಗಿದೆ. ವಿರೋಧದ ನಡುವೆಯೂ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ವೀರಶೈವ ಲಿಂಗಾಯತ ಸ್ವಾಮಿಗಳ ಬೆದರಿಕೆಗೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಸಮಾವೇಶಕ್ಕೆ ಹೋಗಬೇಡಿ ಅಂತ ಮಠಾಧೀಶರು ಎಚ್ಚರಿಕೆಯನ್ನ ನೀಡಿರೋದು. ಸಿಎಂಗೆ ಎಚ್ಚರಿಕೆ ನೀಡಿದ್ದ ಶಿರಹಟ್ಟಿಯ ದಿಂಗಾಲೇಶ್ವರ ಸ್ವಾಮೀಜಿ, ವಿವಿಧ ಮಠಾಧೀಶರ ಪರವಾಗಿ ಸಮಾವೇಶಕ್ಕೆ ಹೋಗಬಾರದು ಅಂತ ಆಗ್ರಹಿಸಲಾಗಿತ್ತು. ಆದರೆ ವಿರೋಧ ಇದ್ರೂ ಕೂಡ ಅದರ ನಡುವೆನೇ ಸಮಾವೇಶಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಕೈ ಮೇಲೆತ್ತಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಗಮನಿಸ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯನವರು ಅಂದರೆ ಅಲ್ಲಿ ಹೋಗಿರೋದು, ಕಾರ್ಯಕ್ರಮದಲ್ಲಿ ವಿಭೂತಿ ಹಚ್ಕೊಂಡಿರೋದು, ಸನ್ಮಾನಕ್ಕೊಳಗಾಗಿರೋದು, ಇದೆಲ್ಲ ದೊಡ್ಡ ವಿಚಾರ ಅಲ್ಲ. ಯಾಕೆ ಇದು ಇಷ್ಟು ಸದ್ದು ಮಾಡ್ತಾ ಇದೆ, ಯಾಕೆ ಇಷ್ಟೊಂದು ಚರ್ಚೆಗೆ ಒಳಗಾಗಿದೆ ಈ ವಿಚಾರ ಅಂತ ಅಂದರೆ, ಇಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯುವ ಹುನ್ನಾರಕ್ಕೆ ಈ ಹಿಂದೆ ಕೈ ಹಾಕಿತ್ತು ಕಾಂಗ್ರೆಸ್ ಅನ್ನೋ ಆರೋಪ ಇದೆ. ಇದರಿಂದ ವೀರಶೈವ ಲಿಂಗಾಯತರು ಎಲ್ಲರೂ ಕೂಡ ಒಂದಾಗಿ ಕಾಂಗ್ರೆಸ್ ಅನ್ನ ಸೋಲಿಸಿ ಬಿಟ್ರು ಅನ್ನೋ ಮಾತು ಕೂಡ ಇದೆ, ಚರ್ಚೆ ಕೂಡ ಇದೆ. ಇದೆಲ್ಲದರ ನಡುವೆ ಮತ್ತೊಮ್ಮೆ ಅದೇ ಉದ್ದೇಶದಿಂದಾನೇ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೇನೋ ಅನ್ನೋ ಚರ್ಚೆಯೂ ಕೂಡ ಇತ್ತು. ಹಾಗಾಗಿನೇ ವೀರಶೈವ ಸ್ವಾಮೀಜಿಗಳೇನಿದಾರಲ್ಲ ಅವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮಕ್ಕೆ ನೀವು ಹೋಗಬಾರ್ದು, ಹೋದ್ರೆ ಕಳೆದ ಬಾರಿ ಅನುಭವಿಸಿದ್ರಲ್ಲ ನಮ್ಮನ್ನ ಎದುರು ಹಾಕೊಂಡು, ಅದೇ ರೀತಿಯಾಗಿ ಸೋಲ್ಬೇಕಾಗುತ್ತೆ, ಎಚ್ಚರಿಕೆಯಿಂದ ಇರಿ ಅನ್ನೋ ನಿಟ್ಟಿನಲ್ಲಿನೇ ಸ್ವಾಮೀಜಿಗಳು ಖಡಕ್ ಆಗಿನೇ ಮಾತನಾಡಿದ್ರು. ಆದರೆ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದ ಮುಖ್ಯಮಂತ್ರಿಗಳು ಸಮಾವೇಶಕ್ಕೂ ಹೋಗಿದ್ದಾರೆ.